ಈ SIRನ ಪ್ರಹಸನ ಒಂದು ರೀತಿಯ ಭಯವನ್ನು BJP ಪಾಳ್ಯದಲ್ಲಿ ಬಿತ್ತಿದೆ ಅಂತ ನಿನ್ನೆ ಮೊನ್ನೆಯಿಂದ ನಾವು ಮಾತಾಡ್ತಾ ಇದ್ವಿ. ಭಾಳ ಹಿಂದೆ ಮೋದಿ ಮೇನಿಯಾ ಅಂತ ಒಂದು ಪದ ಚರ್ಚೆಯಲ್ಲಿತ್ತು. ಮೋದಿ ಮೇನಿಯಾ, ಮೋದಿ ಬಂದರು ಅಂತ ಹೇಳಿದ್ರೆ ಹಿಪ್ನಟೈಸ್ ಮಾಡಿಬಿಡ್ತಾರೆ, ಜನ ಗೆಲ್ಲಿಸ್ಬಿಡ್ತಾರೆ, ಗ್ಯಾರಂಟಿ BJP ಕ್ಯಾಂಡಿಡೇಟ್ಗಳು ಅಲ್ಲಿ ಗೆದ್ದುಬಿಡ್ತಾರೆ, ಆಪೋಸಿಟ್ಸು ಸೋಲ್ತಾರೆ ಅಂತ. ಅದನ್ನು ಮೋದಿ ಮೇನಿಯಾ ಅಂತ ಅಂದರೆ ಒಂದು ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಬಿಡಲಾಗಿದೆ, ಅಜೆಂಡಾ ಸೆಟ್ ಮಾಡಲಾಗಿದೆ. ಮೋದಿ ಬಂದರು ಅಂದರೆ ಗೆದ್ದುಬಿಡ್ತಾರಲ್ಲಿ ಆಪೋನೆಂಟ್ ಕ್ಯಾಂಡಿಡೇಟ್ಗಳು ಅಂತ. ಈಗ ಈ ಬಹುಶಃ ರಾಜ್ಯ BJP ಮತ್ತು JDSಗೆ ಈ DK ಫೋಬಿಯಾ ಕಾಡ್ತಾ ಇದೆ. ಅವತ್ತು ಅವ್ರಿಗೆ ಇವರು ವಿಪಕ್ಷಗಳಿಗೆ ಮೋದಿ ಮೇನಿಯಾ ಕಾಡ್ತಾ ಇತ್ತು, ಈಗ DK ಫೋಬಿಯಾ ಕಾಡ್ತಾ ಇದೆ ಇವ್ರಿಗೆ. ಒಟ್ಟಲ್ಲಿ DK ಏನಾದ್ರು ಮಾಡಿಬಿಡ್ತಾರೆ, ನಮ್ಮನ್ನು ಸುಮ್ಮನೆ ಬಿಡಲ್ಲ. ಅಮಿತ್ ಶಾ ಅವರು ಮೋದಿಯವರು ಮಾಡಿದ ಸ್ಟ್ರಾಟಜಿನ DK ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇವರು ಕಾರ್ಪೊರೇಟ್ ಸ್ಟ್ರಾಟಜಿಗಳನ್ನ ಇಲ್ಲಿ ಅಪ್ಲೈ ಮಾಡಿಬಿಡ್ತಾರೆ. DK ಒಬ್ಬ ಸೆಟ್ಲ್ ಮಾಸ್ಟರ್, ಯಾವುದೇ ಇಶ್ಯೂ ಬಂದರೆ ಸೆಟ್ಲ್ ಮಾಡಿಬಿಡ್ತಾರೆ ಅವರು. ಇವತ್ತು ಕೂತು ಬಗೆಹರಿಸಿಕೊಳ್ಳಲಾಗದ ಯಾವುದೇ ವಿಚಾರ ಇಲ್ಲ ಅಂತ ನಾವು ಮಾತಾಡ್ತೀವಿ. ಹಾಗೆ DK ಸೆಟ್ಲ್ ಮಾಡದ ಯಾವ ವಿಚಾರನೂ ಇಲ್ಲ ಅನ್ನುವ ಭಾವನೆ ಪ್ರತಿಪಕ್ಷಗಳಲ್ಲಿ ಬೇರೂರು ಬಿಟ್ಟಿದೆ. ಹಾಗಾಗಿ ಕುಮಾರಸ್ವಾಮಿಯವರು ಬೆಳಗ್ಗೆ ಎದ್ದರೆ ಸಾಕು DK ಅವರ ಮೈಂಡ್ ಜೊತೆ ಹೆಂಗೆ ಗುದ್ದಾಡಬೇಕು, DK ಅವರ ಮೈಂಡ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಸಣ್ಣ ಒಂದು ರಾತ್ರಿ ಸ್ಪಷ್ಟವಾಗಿ ಹೇಳಿದ್ರು ನಾವು ಅದನ್ನು. ಹೌದು, ಬಾಂಗ್ಲಾ ಅನ್ನುವ ಪದನ ತಂದು ಬಿಟ್ಟಿದ್ದಾರೆ. ಬಹುಶಃ ಬಾಂಗ್ಲಾ ವಲಸಿಗರು ಅಂತ ಒಂದು ಪದ ಬಳಸಿದ್ರು ನೋಡಿ ಕುಮಾರಸ್ವಾಮಿ. ಬಹುಶಃ ಬಾಂಗ್ಲಾ ವಲಸಿಗರು ಅಂತ ಬಳಸಿದ್ರು. ಬಹುಶಃ ಬಾಂಗ್ಲಾ ವಲಸಿಗರು ಅನ್ನುವ ಒಂದು ಪದ ಇವತ್ತು BJPಯ ಸಮಸ್ತ ಲೀಡರ್ಗಳನ್ನ ಆಕ್ಟಿವೇಟ್ ಮಾಡಿಬಿಟ್ಟಿದೆ. ಅದು ಹೌದು, ಫುಲ್ ಎಫೆಕ್ಟಿವ್ ಆಗಿ ಎಲ್ಲರೂ ಮಾತಾಡೋಕೆ ಶುರು ಮಾಡಿದ್ದಾರೆ. ನಿನ್ನೆ ಮೊನ್ನೆ ಇಷ್ಟೆಲ್ಲ ಇಶ್ಯೂ ಆಗ್ತಿತ್ತು, ಯಾರು ಮಾತಾಡಿದ್ರೆ ತಣ್ಣಗಿದ್ರು. ಮೊನ್ನೆ ಎಲ್ಲೋ ಬೊಮ್ಮಾಯಿ ಒಂದು ಸಿಂಗಲ್ ಕಾಲಮ್ ಸುದ್ದಿ ಬಂದಿತ್ತು ಯಾವುದೋ ಪತ್ರಿಕೆಯಲ್ಲಿ, ಬೊಮ್ಮಾಯಿ ಎಲ್ಲೂ ಬರಲಿಲ್ಲ, ಟಿವಿಲಿ ಕಾಣಿಸ್ಕೊಳ್ಳಿಲ್ಲ. ವಿಜೇಂದ್ರ ಅವರೆಲ್ಲ ಮಾತಾಡಿದ್ರು, ಎಲ್ಲೂ ಕಾಣಿಸ್ಕೊತ. ಇವತ್ತು ನೋಡಿ ಎಲ್ಲರೂ ಆರ್ ಅಶೋಕ್ ಮಾತಾಡಿದ್ದಾರೆ, ಬೊಮ್ಮಾಯಿ ಅವರು ಮಾತಾಡಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ. ಎಲ್ಲರ ಬಾಯಲ್ಲಿ ಒಂದೇ ಪದ, ಬಾಂಗ್ಲಾ ವಲಸಿಗರು, ಮಸೀದಿಗಳು ಇತ್ಯಾದಿ ಬಂದ್ಬಿಡ್ತು. ಅದು ಕುಮಾರಸ್ವಾಮಿ ಅವರ ಮಾತಿಗಿರುವ ತಾಕತ್ತು. ಒಂದೇ ಪದ ಅವ್ರು ಬಳಸಿದ್ದು, ಒಂದು ಪದ ಕಾಯಿನ್ ಮಾಡಿಬಿಡ್ತಾರೆ ಅವರು. ಸಿಡಿ ಶಿವ ಅಂತ ಬಿಟ್ಟಿದ್ರು ಅವರು. ಅದಕ್ಕೂ ಹಿಂದೆ ಜಿಲೇಬಿ ಅಂತ ಬಳಸಿದ್ರು. ಸಿದ್ದರಾಮಯ್ಯನವರ ಸರ್ಕಾರವನ್ನು ಪಳಗಿಸೋಕೆ ಜಿಲೇಬಿ ಗೌಡ, ಲಿಂಗಾಯತ, ಬ್ರಾಹ್ಮಣ ಫೈಲ್ಗಳನ್ನ ದೂರ ಇಡ್ತಾರೆ. ಆಫೀಸರ್ಗಳ ಟ್ರಾನ್ಸ್ಫರ್ ವಿಚಾರ ಬಂದಾಗ ಜಿಲೇಬಿ ಅಂತ ಕೋಡ್ ವರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಜಿಲೇಬಿ ಅಂತ ಬಂದರೆ ಆ ಫೈಲ್ಗಳನ್ನ ಮುಟ್ತಾ ಇಲ್ಲ ಅನ್ನೋ ಒಂದು ಪದನ ಬಿಟ್ಟಿದ್ರು. ಈ ಥರ ಪದಗಳನ್ನು ಕಾಯಿನ್ ಮಾಡಿ ಬಿಡೋದ್ರಲ್ಲಿ ಕರ್ನಾಟಕದ ಚತುರ ಕುಮಾರಸ್ವಾಮಿಯವರು ನಿಸ್ಸೀಮರು. ನಿನ್ನೆ ಅವರು ಬಿಟ್ಟ ಒಂದೇ ಒಂದು ಪದ ರಾಮನಗರದಲ್ಲಿ ಈ ಥರ ನಡೀತಾ ಇದೆ. ಬಹುಶಃ ಬಾಂಗ್ಲಾ ವಲಸಿಗರು ಅಲ್ಲಿ ಅವರು SIRನಲ್ಲಿ ಪಾಲ್ಗೊಂಡು ವೋಟರ್ ಲಿಸ್ಟಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನುವ ಮಾತನ್ನು ಕುಮಾರಸ್ವಾಮಿ ಹೇಳಿದ್ರು. ಇವತ್ತು ಇಡೀ BJP ಅದನ್ನೇ ವಿಷಯ ತಗೊಂಡು ಇವತ್ತು ಮಾತಾಡಿದೆ. ಈ ಮೂಲಕ NDAಯ ಕರ್ನಾಟಕ ರಾಜ್ಯದ ಸುಪ್ರೀಂ ಲೀಡರ್ ಕುಮಾರಸ್ವಾಮಿ ಅನ್ನೋದನ್ನು ಮತ್ತೊಂದು ಸಲ ಸಾಬೀತು ಮಾಡಿದ್ದಾರೆ. ಎರಡನೇದು, ಈ SIR ಇದೆಯಲ್ಲ, ಈ SIR ಅನ್ನೋದು ಸ್ಟಾರ್ಟಿಂಗ್ ಬಂತು ಅಂದ ತಕ್ಷಣ BJP ಪಾಳ್ಯದಲ್ಲಿ ಒಂದು ಪುಳಕ ಮನೆ ಮಾಡಿತ್ತು. ವೆಸ್ಟ್ ಬೆಂಗಾಲ್ ನಡೆದಂಗೆ ಒಂದು 90 ಲಕ್ಷ ವೋಟರ್ಗಳನ್ನ ಸೈಡ್ಲೈನ್ ಮಾಡಲಾಗಿತ್ತು ಅಥವಾ ಮತದ ಪಟ್ಟಿಯಿಂದ ಹೊರಗಡೆ ಇಡಲಾಗಿತ್ತು. ಅವರು ಅನರ್ಹ ಮತದಾರರು ಅಂತ ಕರೀರಿ, ಡಿಸ್ಪ್ಯೂಟ್ ಇರೋ ಡಾಕ್ಯುಮೆಂಟ್ ಸರಿ ಇಲ್ಲದಿರೋ ಮತದಾರರು ಅಂತ ಕರೀರಿ, ನೀವೇನಾದ್ರು ಕರೀರಿ, 90 ಲಕ್ಷ ವೋಟರ್ಗಳನ್ನ ಪಕ್ಕಕ್ಕೆ ಇಡಲಾಗಿತ್ತು. ಹಾಗಾಗಿ BJP ಅನಾಯಾಸವಾಗಿ ಗೆದ್ದುಬಿಡ್ತು ಅನ್ನುವ ಸುದ್ದಿ ಈಗಲೂ ಇರತಕ್ಕಂಥದ್ದು. ಅದೇ ರೀತಿ ಇಲ್ಲೊಂದು 50-60 ಲಕ್ಷ ಮತದಾರರನ್ನ ಏನಾದ್ರು ತೆಗೆದಾಕ್ಬಿಟ್ರೆ BJP ಅನಾಯಾಸವಾಗಿ ಗೆಲ್ಲುತ್ತೆ ಅನ್ನುವ ಭ್ರಮೆ ಇವರೆಲ್ಲರ ಮೈಂಡಲ್ಲಿ ಇತ್ತು. ಆದರೆ DK ಶಿವಕುಮಾರ್ ಅವರು ಅಷ್ಟರಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಾಗಾಯಿತು. ಹೊಸ ಸ್ಟ್ರಾಟಜಿನ ಮಾಡೋಕೆ ಶುರು ಮಾಡಿದ್ದಾರೆ. ಒಂದು, ವಿದ್ಯಾರ್ಥಿಗಳಿಗೆ ಪಾಸ್ ಫ್ರೀ ಕೊಟ್ಟರು. ಎರಡನೇದು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಸಂಘಾನ ಮಾಡಿ ಅವ್ರಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ಸಂಘಟನೆ ಮಾಡೋಕೆ ಟ್ರೈ ಮಾಡಿದ್ರು. ಇವರ ಸಾಂಪ್ರದಾಯಿಕ ಸಂಘಟನೆ ಇದೆಯಲ್ಲ, ಅದಕ್ಕೆ ಕೌಂಟರ್ ಕೊಡೋಕೆ ಏನು ಬೇಕು ಅದನ್ನು ಮಾಡೋಕೆ ಶುರು ಮಾಡ್ತಾ ಇದ್ದಾರೆ. ಎರಡನೇದು, ನಮ್ಮ MLAಗಳ ಕೈಲಿ ವೋಟ್ ಹಾಕ್ಸ್ಕೊಂಡ್ರು. ಇವರು ಇಂಥ ಡಿಸ್ಪ್ಯೂಟ್ಗಳನ್ನ ಕ್ಲಿಯರ್ ಮಾಡೋದ್ರಲ್ಲಿ, ಸೆಟಲ್ ಮಾಡೋದ್ರಲ್ಲಿ DK ಶಿವಕುಮಾರ್ ಅವರು ಮಾಸ್ಟರು. ಹಾಗಾಗಿ ಈ SIR ಪ್ರಕ್ರಿಯೆ ನಡೀತಿದ್ದಿಲ್ಲ, ಅದಕ್ಕೆ ಕೌಂಟರ್ SIRನ ಮಾಡ್ತಾ ಇದ್ದಾರೆ. BLOಗಳನ್ನ, ಚುನಾವಣಾ ಆಯೋಗದ ಇಲ್ಲಿ ಆಫೀಸರ್ಗಳು ಇರ್ತಾರಲ್ಲ, ಅವರೆಲ್ಲ ಸ್ಥಳೀಯ ಅಧಿಕಾರಿಗಳು, ನಮ್ಮ ಆಮೇಲೆ MLA ಕೈ ಕೆಳಗಡೆ ಕೆಲಸ ಮಾಡೋರು, ಆಮೇಲೆ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಕಟ್ಟಾಜ್ಞೆ ವಿಧಿಸುವ ಮೂಲಕ SIR ಪ್ರಕ್ರಿಯೆಯಲ್ಲಿ ಯಾವುದೇ ಚೇಷ್ಟೆಗಳು ಬೇರೆ ನಡೆದಂಗೆ ನೋಡ್ಕೊತಾ ಇದ್ದಾರೆ. ಅಥವಾ ಸಾಧ್ಯ ಆದರೆ ತಮ್ಮ ಮತಬುಟ್ಟಿಯನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಅಂತ ಇವರ ಆಂಟಿಸಿಪೇಷನು, BJP ಮತ್ತು JDSನ ಆಂಟಿಸಿಪೇಷನು. ಹಾಗಾಗಿ DK ಶಿವಕುಮಾರ್ ಅವ್ರನ್ನ ಬೆಳಗ್ಗೆ ಎದ್ದರೆ ಹೆಂಗೆ ಹೊಡಿಬೇಕು, ಅವ್ರಿಗೆ ಹೆಂಗೆ ಮೈಂಡ್ಗೆ ಮಾಡಬೇಕು, ಅವ್ರ ಮೈಂಡ್ಗೆ ಘಾಸಿ ಆಗೋ ಥರ ಯಾವ ಥರ ಮಾತಾಡಬೇಕು, ಅವರ ಕ್ರಿಯೇಟಿವಿಟಿನ ಹೆಂಗೆ ಕುಂದಿಸ್ಬೇಕು, ಅಥವಾ ಅವ್ರನ್ನ ಹೆಂಗೆ ಸುಸ್ತು ಮಾಡಬೇಕು ಅನ್ನೋದ್ರಲ್ಲಿ ಇವೆರಡೂ ಪಕ್ಷಗಳು ನಿರತವಾಗಿದೆ. ಬಹುಶಃ DKಗೆ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇವರ ಪ್ರತಿಕ್ರಿಯೆಗಳನ್ನು ನೋಡಿದ್ರೆ DK ಮಹಾನ್ ಚತುರ, ಮಹಾನ್ ರಣತಂತ್ರಗಾರ. ಅವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ.
ಕರ್ನಾಟಕವನ್ನು ಇನ್ನೂ 7 ವರ್ಷ ಅವರು ಆಳುವ ಎಲ್ಲ ಅರ್ಹತೆ ಅವ್ರಿಗಿದೆ ಅನ್ನುವ ಮೆಸೇಜನ್ನು ನಮ್ಮ ವಿಪಕ್ಷಗಳು ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ.